ಸಂಸಾರವೆಂಬ ಸಾಗರದಲ್ಲಿ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿದ್ದು ಜೀವನವನ್ನು ನಡೆಸ್ತಾ ಇರ್ತೀರಿ. ಈ ಒಂದು ಸಮಯ ದೈವಾನುಗ್ರಹ ನಿಮಗೆ ಬಹಳ ಜಾಸ್ತಿ ಬೇಕಾಗುವಂಥ ಸಮಯ ಆಗಿರುತ್ತೆ. ಕೆಲವಷ್ಟು ನ್ಯಾಯಸಮ್ಮತವಾಗಿರುವಂತಹ ವಿಷಯದಲ್ಲಿ ನೀವು ಜಾಗ್ರತೆ ಇರಬೇಕಾದಂಥ ಒಂದು ಕಾಲಘಟ್ಟ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ನಾವಿವತ್ತಿನ ದಿವಸ ಆಗಸ್ಟ್ ತಿಂಗಳಿನಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳೋದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳೋಣ. ಮೇಷರಾಶಿ ಪ್ರಧಾನವಾಗಿ 3ನೇ ಸ್ಥಾನದಲ್ಲಿರ್ತಕ್ಕಂತಹ ಗುರುವು, ಅದೇ ರೀತಿಯಾಗಿ ಶುಕ್ರನು, 4ನೇ ಸ್ಥಾನದಲ್ಲಿರ್ತಕ್ಕಂತಹ ರವಿ ಮತ್ತು ಬುಧ, ಅದೇ ರೀತಿ 5ನೇ ಸ್ಥಾನ ಸಿಂಹರಾಶಿಗೆ 16ನೇ ತಾರೀಕಿನಲ್ಲಿ ತನ್ನ ಸ್ವಕ್ಷೇತ್ರಕ್ಕೆ ರವಿಯ ಒಂದು ಬದಲಾವಣೆ ಇರತಕ್ಕಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥ ಕೇತುವು, ಕನ್ಯಾ ರಾಶಿಯಲ್ಲಿರ್ತಕ್ಕಂತಹ ಕುಜನು, ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿರ್ತಕ್ಕಂತಹ ರಾಹು, ಮೀನರಾಶಿಯಲ್ಲಿರತಕ್ಕಂತಹ ಶನಿಯಿಂದಾಗಿ ಈ ಒಂದು ಗ್ರಹಗಳ ಸಂಚಾರ, ಅದೇ ರೀತಿ ಗ್ರಹಗಳ ದೃಷ್ಟಿ, ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ ಅಂತ ಹೇಳೋದನ್ನು ನೋಡೋದಾದರೆ, ಪ್ರಧಾನವಾಗಿ ಮೇಷರಾಶಿಯವರಿಗೆ ಈ ಒಂದು ಸಮಯ ಬಹಳ ಒಳ್ಳೆ ರೀತಿಯಾದಂತಹ ಫಲಾಫಲಗಳನ್ನು ಅನುಭವಿಸ್ಲಿಕ್ಕಿರ್ತಕ್ಕಂಥ ಸಮಯ. ಉದ್ಯೋಗದಲ್ಲಿರಬಹುದು, ವ್ಯವಹಾರಗಳಲ್ಲಿರಬಹುದು, ಅಥವಾ ಯಾವುದಾದ್ರೂ ಒಂದು ಹೊಸ ರೀತಿಯಾದಂತಹ ಕಾರ್ಯಗಳನ್ನು ಆರಂಭ ಮಾಡಬೇಕು ಅಂತ ಹೇಳುವಂತಹ ಒಂದು ಕಾಲಘಟ್ಟ. ಒಳ್ಳೊಳ್ಳೆ ರೀತಿಯಾದಂತಹ ಅವಕಾಶಗಳು ಕೂಡ ಸಿಗುವಂಥ ಒಂದು ಸಮಯ. 3ನೇ ಸ್ಥಾನದಲ್ಲಿರತಕ್ಕಂತಹ ಗುರುವು 3ನೇ ಸ್ಥಾನವನ್ನು ಪರಾಕ್ರಮ ಸ್ಥಾನ, ಸಹೋದರ ಸ್ಥಾನ, ವಿಕ್ರಮ ಸ್ಥಾನ ಅಂತ ಹೇಳ್ತೇವೆ. ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂಥ ಯೋಗಗಳಿರುವಂಥದ್ದು, ಒಳ್ಳೆಯ ಸ್ನೇಹಿತರು ಕೂಡ ಸಿಗುವಂಥ ಒಂದು ಕಾಲಘಟ್ಟ. ಆದರೆ ನೀವು ಯೋಚನೆ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಮುಂದುವರಿಲಿಕ್ಕಾಗ್ತಾ ಇಲ್ಲ ಅಂತ ಹೇಳುವಂತಹ ಅತಿಯಾದಂತಹ ಯೋಚನೆಯಿಂದ ನಿಮ್ಮ ಒಂದು ಸಮಯವನ್ನು ಕಳೆದುಕೊಳ್ತಾ ಇದ್ದೀರಿ. ಜಾಗ್ರತೆ ಮಾಡಿಕೊಳ್ಳಿ. ಸಾಕಷ್ಟು ರೀತಿಯಾದಂಥ ಅವಕಾಶಗಳು ನಿಮ್ಮ ಕಣ್ಣೆದುರಿಗೆ ಕಾಣಬಹುದು. ಅದರಲ್ಲಿ ಸತ್ಯ ಯಾವುದು, ಸುಳ್ಳು ಯಾವುದು, ಯಾವುದರಲ್ಲಿ ಮುಂದುವರೆದರೆ ನಮಗೆ ಜಯ ಸಿಗುತ್ತೆ, ಯಾವ ವಿಷಯದಲ್ಲಿ ಜಾಗೃತೆಯಾಗಿರಬೇಕು ಅಂತ ಹೇಳೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಪ್ರಧಾನವಾಗಿ ಆರೋಗ್ಯದ ವಿಷಯದಲ್ಲಿ ಇದಿಷ್ಟೆಲ್ಲ ಒಳ್ಳೆಯದು ಬಂದರೂ ಕೂಡ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ, ಆಹಾರವನ್ನು ತಗೊಳ್ಳುವಂಥ ವಿಷಯದಲ್ಲಿ ಜಾಗೃತರಾಗಿರಬೇಕಾಗತ್ತೆ. ಆಹಾರದಿಂದಾಗಿ ಕೆಲವಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಫುಡ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳಿರಬಹುದು, ಅಥವಾ ಹೊಟ್ಟೆಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಜಾಗೃತಿ ಇರಬೇಕಾಗುತ್ತೆ. ಸಿಂಹೆ ಕುಕ್ಷ ಕ್ಷಿಜೋ ವ್ಯಾಧಿ ಆತ್ಮಪೀಡ ಉಷ್ಣರುಕ್ತಥ. ಕುಕ್ಷಿ ಅಂತ ಹೇಳಿದರೆ ಹೊಟ್ಟೆ, ಅಕ್ಷಿ ಅಂತ ಹೇಳಿದರೆ ಕಣ್ಣು. ಕಣ್ಣಿನ ಒಂದು ಜಾಗೃತೆ ಇರಬೇಕಾಗುತ್ತೆ. ಕಣ್ಣಿಲ್ಲದಿದ್ದರೆ ಯಾವುದು ಕೂಡ ಪರಿಪೂರ್ಣ ಆಗೋದಿಲ್ಲ. ಚಕ್ಷುರ್ವಿನ ಕಫ್ ಪುರುಷತ್ವಮೇತಿ. ಕಣ್ಣೇ ಪ್ರಧಾನವಾಗಿರುವಂಥದ್ದು. ಪುರುಷತ್ವ ಅಂತ ಹೇಳುವಂಥದ್ದು ಬರುವಾಗ ಅದು ಮನುಷ್ಯನಿಗೆ ಮನುಷ್ಯತ್ವ ಅಂತ ಹೇಳುವಂಥದ್ದು ಗೋಚರ ಆಗುವಂಥದ್ದು ಕಣ್ಣಿನ ಒಂದು ಪರಿಪೂರ್ಣ ಸ್ಥಿತಿ ನಮಗೆ ಅನುಕೂಲ ಇದ್ದಾಗ ಮಾತ್ರ. ಆ ಒಂದು ದೃಷ್ಟಿಯಿಂದ ಕಣ್ಣಿನ ಒಂದು ಆರೋಗ್ಯವು ಕೂಡ ಬಹಳ ಮುಖ್ಯ ಆಗುತ್ತೆ. ಇದಿಷ್ಟೆಲ್ಲ ಅನುಕೂಲಗಳಿದ್ದರೂ ಕೂಡ ಕೆಲವಷ್ಟು ನ್ಯಾಯಸಮ್ಮತವಾಗಿರುವಂತಹ ವಿಷಯದಲ್ಲಿ ನೀವು ಜಾಗ್ರತೆ ಇರಬೇಕಾದಂಥ ಒಂದು ಕಾಲಘಟ್ಟ. ಸಾಕಷ್ಟು ರೀತಿಯಾದಂಥ ಕೆಲವಷ್ಟು ನ್ಯಾಯ ವಿಷಯಗಳು, ಕೋರ್ಟು ಕಚೇರಿಯ ವಿಷಯಗಳು, ಅಥವಾ ನಿಮ್ಮ ಹಿರಿಯರಿಂದ ಬಂದಿರತಕ್ಕಂಥ ಕೆಲವಷ್ಟು ಸಂಪತ್ತನ್ನು, ಭೂಮಿಯನ್ನು, ಪ್ರಾಪರ್ಟಿಗಳನ್ನು ಅಭಿವೃದ್ಧಿಯನ್ನು ಪಡಿಸಬೇಕು ಅಂತ ಹೇಳುವಂಥ ಇಚ್ಛೆಯಿಂದ ನೀವು ಮುಂದುವರಿತಾ ಇರುವಂಥ ಸಂದರ್ಭದಲ್ಲಿ ಕೆಲವಷ್ಟು ದಾಖಲೆ ಪತ್ರಗಳಿಗೆ ಸಂಬಂಧಪಟ್ಟು ಮೋಸಗಳು ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಜಾಗ್ರತೆ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ರಾಹುವಿನ ಅನುಕೂಲ ಸ್ಥಿತಿಯೂ ಕೂಡ ಈ ಒಂದು ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿರುತ್ತೆ. ನಾಗಾರಾಧನೆಯನ್ನು ಮಾಡಿಕೊಳ್ಳಿ. ನರನಾಡಿಗಳಿಗೆ ಸಂಬಂಧಪಟ್ಟಿರುವಂತಹ ಗ್ರಹವಾಗಿರ್ತಕ್ಕಂಥದ್ದು. ಪರಿಪೂರ್ಣವಾದಂತಹ ಅಸ್ತಿತ್ವ ರಾಹುವಿಗೆ ಇಲ್ಲದಿದ್ದರೂ ಕೂಡ ರಾಹುವು ಸರ್ಪಗಣ ಸ್ಮೃತಃ ಅಂತ ಹೇಳಿದ್ದಾರೆ. ರಾಹುವಿನಿಂದ ಸರ್ಪಗಣಗಳನ್ನು ಚಿಂತನೆ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ನಾಗನ ಒಂದು ಪ್ರಧಾನವಾಗಿರುವಂತಹ ಅನುಗ್ರಹ ನಮ್ಮ ಆರೋಗ್ಯದ ಮೇಲೂ, ಅದೇ ರೀತಿಯಾಗಿ ಪುತ್ರ ಪೌತ್ರಾದಿಗಳನ್ನು ಅಂದರೆ ಸಂತಾನದ ವಿಷಯಕ್ಕೂ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಏಕಾದಶ ಸ್ಥಾನದಲ್ಲಿರ್ತಕ್ಕಂಥ ಶನಿಯೂ ಕೂಡ ಬಹಳ ಒಳ್ಳೆಯ ರೀತಿಯಾದಂಥ ಫಲವನ್ನು ನಿಮಗೆ ಕೊಡುವಂಥ ಯೋಗಗಳಿರುವಂಥದ್ದು. ಸ್ವಂತ ಪ್ರತ್ಯಯಿತೋ ನರೇಂದ್ರ ಭವನೇ ಸತ್ಪುತ್ರ ಜಾಯಾಧನು. ಸ್ವಂತ ಕ್ಷೇತ್ರದಲ್ಲಿ ನಿಂತಿರತಕ್ಕಂತಹ
ಗುರುವಿನ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಶನಿಯು ಪುತ್ರ ಪೌತ್ರಾದಿಗಳಿಂದ ಅಂದರೆ ನಿಮ್ಮ ಒಂದು ಪರಂಪರೆ ಮಕ್ಕಳಿಂದ ಮೊಮ್ಮಕ್ಕಳಿಂದ ಸುಖವನ್ನು ಅನುಭವಿಸುವಂತಹ ಯೋಗವನ್ನು ಹೇಳುವಂಥ ಒಂದು ಗ್ರಹಸ್ಥಿತಿಗಳಾಗಿರುವಂಥದ್ದು. 4ನೇ ಸ್ಥಾನದಲ್ಲಿರ್ತಕ್ಕಂಥ ರವಿಯಿಂದಾಗಿ ಅಧಿಕಾರ ಯೋಗಗಳು ಬರುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಕೆಲವಷ್ಟು ಆಲಸ್ಯಗಳಿಂದ ನಿಮ್ಮ ಕೆಲವಷ್ಟು ಚೇಷ್ಟೆಗಳಿಂದ ಕೆಲವಷ್ಟು ಅವಕಾಶಗಳನ್ನು ಕೂಡ ನೀವು ಕಳೆದುಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡಬೇಡಿ. ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗುತ್ತೆ. ವಿದ್ಯಾಭ್ಯಾಸದ ಒಂದು ಕಾಲಘಟ್ಟವಾಗಿರುವುದರಿಂದಾಗಿ ಸಾಕಷ್ಟು ರೀತಿಯಾದಂತಹ ಮನಸ್ಸಿಗೆ ಚಂಚಲತೆಗಳು, ಅದೇ ರೀತಿಯಾಗಿ ಮಾಡುವಂಥ ಕೆಲಸವನ್ನು ಬಿಟ್ಟು ಇನ್ಯಾವುದೋ ಕೆಲಸದಲ್ಲಿ ತೊಡಗಿಸಿಕೊಳ್ಳುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಜಾಗ್ರತೆ ಮಾಡಿಕೊಳ್ಳಿ. ಪ್ರಯಾಣದ ವಿಷಯದಲ್ಲಿ ಜಾಗ್ರತೆ ಇರಬೇಕಾಗತ್ತೆ. ವಾಹನವನ್ನು ಓಡಿಸುವಾಗಿರಬಹುದು, ರಸ್ತೆ ದಾಟುವಾಗಿರಬಹುದು, ಕೆಲವಷ್ಟು ಸಾಹಸಮಯವಾಗಿರ್ತಕ್ಕಂತಹ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ. ಲಗ್ನಪತಿಯು ಅಷ್ಟಮಾಧಿಪತಿಯಾಗಿರ್ತಕ್ಕಂಥ ಕುಜ ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು. ವೀಕ್ಷಕರೇ, ಅರ್ಥ ಮಾಡಿಕೊಳ್ಳಿ. ಕೆಲವಷ್ಟು ಸಾಹಸಮಯವಾಗಿರ್ತಕ್ಕಂಥ ಕಾರ್ಯಗಳನ್ನು ಹೊರತುಪಡಿಸಿ ಪರೋಪಕಾರಗಳನ್ನು ಮಾಡುವುದು ಜಾಸ್ತಿ. ಮೇಷರಾಶಿಯವರಿಗೆ ಪರೋಪಕಾರ ನಮ್ಮ ಮನೆಯಲ್ಲಿಲ್ಲದೆ ಇದ್ದರೂ ಕೂಡ, ಅಥವಾ ನನ್ನ ಸ್ವಂತಕ್ಕೆ ಏನೂ ಇಲ್ಲ ಅಂತ ಹೇಳುವಂಥದ್ದು ಇದ್ದರೂ ಕೂಡ ಇನ್ನೊಬ್ಬರು ಚೆನ್ನಾಗಿರಲಿ ಅಂತ ಹೇಳುವಂತಹ ಪರೋಪಕಾರಗಳನ್ನು ಮಾಡುವಂಥದ್ದು ಜಾಸ್ತಿ ಇರುತ್ತೆ. ಮನೆಗೆ ಹಿರಿಯ ಮಗನಾಗಿರ್ತಕ್ಕಂಥ ಸ್ಥಾನವಾಗಿರ್ತಕ್ಕಂಥದ್ದು ಜ್ಯೇಷ್ಠ ಭ್ರಾತಃ ಅಂತ ಹೇಳುತ್ತೆ. ದೊಡ್ಡ ಅಣ್ಣನ ಸ್ಥಾನ ಅಥವಾ ತಂದೆಯ ಸ್ಥಾನ ಅಥವಾ ಮುಖಂಡತ್ವ, ಗೌರವ ಸ್ಥಾನಮಾನಗಳು ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು, ಭಾಗ್ಯಗಳಿರ್ತಕ್ಕಂಥದ್ದು. ಇನ್ನು ಪಂಚಮ ಸ್ಥಾನಕ್ಕೆ ರವಿಯ ಬದಲಾವಣೆಯ ನಂತರವೂ ಕೂಡ ಸಾಕಷ್ಟು ರೀತಿಯಾದಂಥ ಅವಕಾಶಗಳು ಸಿಗುವಂಥದ್ದು. ಯಾಕೆಂತಂದರೆ ನಿಮ್ಮ ರಾಶಿಗೆ ಉಚ್ಚಾವಕಾಶ ಸ್ಥಾನವಾಗಿರ್ತಕ್ಕಂಥದ್ದು ರವಿಯಿಂದ. ಅರ್ಥ ಮಾಡಿಕೊಳ್ಳಿ. ಸಿಂಹರಾಶಿ ಸ್ಥಾನಂ ಮೃಗೇಂದ್ರಸ್ಯ ತು ತುಂಗದೇಶ ಅಂತ ಹೇಳುತ್ತೆ. ಅತಿ ಎತ್ತರವಾಗಿರ್ತಕ್ಕಂಥ ಸ್ಥಾನಮಾನಗಳು ಕೂಡ ಲಭ್ಯವಾಗುವಂಥ ಒಂದು ಕಾಲಘಟ್ಟವಾಗಿರ್ತಕ್ಕಂಥದ್ದು. ಕೆಲವಷ್ಟು ನಿಮ್ಮ ಒಟ್ಟಿಗಿರತಕ್ಕಂತಹ ಸಹಾಯ ಮಾಡುವವರು ಇರಬಹುದು ಅಥವಾ ಒಟ್ಟಿಗೆ ಕೆಲಸ ಕಾರ್ಯಗಳನ್ನು ಮಾಡುವವರಿಂದ ಜಾಗೃತೆಯಿಂದಿರಿ. ಕೆಲವಷ್ಟು ಅಪವಾದಗಳು, ಅಪನಿಂದನೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ನೀವು ಮಾಡದೇ ಇರುವಂತಹ ವಿಷಯಗಳಿಗೂ ಕೂಡ ಅಪವಾದಗಳನ್ನು ಅನುಭವಿಸಿಕೊಂಡು ಅಜ್ಞಾತವಾಸ ಅಂತ ಹೇಳಿದರೆ ಯಾರ ಮುಖವನ್ನು ನೋಡಲಿಕ್ಕೆ ಅಥವಾ ಇನ್ನೊಬ್ಬರಿಗೆ ಒಟ್ಟಿಗೆ ನೀವು ಬೆರೀಲಿಕ್ಕೆ ಹಿಂಜರಿಕೆ ಆಗುವಂಥ ಒಂದು ಸಮಯ ಆಗಿರ್ತದೆ. ಇಷ್ಟು ಸಮಯದಲ್ಲಿ ಬಹಳ ಧೈರ್ಯದಿಂದ ಏನು ಬಂದರೂ ನಾನು ಎದುರಿಸ್ತೇನೆ, ನಡೆಸ್ಕೊಂಡು ಹೋಗ್ತೇನೆ. ಸಂಸಾರವೆಂಬ ಸಾಗರದಲ್ಲಿ ಬಹಳ ಜವಾಬ್ದಾರಿಯುತವಾದಂಥ ಸ್ಥಾನಮಾನದಲ್ಲಿದ್ದು ಜೀವನವನ್ನು ನಡೆಸ್ತಾ ಇರ್ತೀರಿ. ಈ ಒಂದು ಸಂದರ್ಭದಲ್ಲಿ ಭಯಭೀತಿಗಳು ತನ್ನಿಂತಾನಾಗೇ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಗುರುವಿನ ಅನುಕೂಲ ಸ್ಥಿತಿಯು ಅರ್ಧ ಫಲದಷ್ಟು ಮಾತ್ರ ಇರತಕ್ಕಂಥದ್ದು. ಅರ್ಥ ಮಾಡಿಕೊಳ್ಳಿ. ಗುರುವಿನ ಅನುಕೂಲ ಸ್ಥಿತಿಯೇ ಪ್ರಧಾನವಾಗಿರ್ತಕ್ಕಂಥದ್ದು. ದೇವತಾರಾಧನೆಗಳನ್ನು ಜಾಸ್ತಿ ಮಾಡಿ, ಇಷ್ಟದೇವರನ್ನು ಜಾಸ್ತಿ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲದೊಂದಿಗೆ ಮುಂದಕ್ಕೆ ತಗೊಂಡು ಹೋಗುವಂತಹ ಸಂಶಯ ಯಾವುದೇ ರೀತಿಯಿಂದನೂ ಕೂಡ ಮಾಡುವಂತಹ ಕಾರ್ಯಗಳನ್ನು ಮಾಡಬೇಡಿ. ವೀಕ್ಷಕರೇ, ಈ ಒಂದು ಸಮಯ ದೈವಾನುಗ್ರಹ ನಿಮಗೆ ಬಹಳ ಜಾಸ್ತಿ ಬೇಕಾಗುವಂಥ ಸಮಯ ಆಗಿರುತ್ತೆ. ನಿಮ್ಮ ಮೂಲ ಜಾತಕದಲ್ಲಿ ದಶಾಭುಕ್ತಿಗಳು ಒಳ್ಳೆ ಬಲಸ್ಥಿತಿ ಇದೆ ಅಂದರೆ ಒಳ್ಳೆಯ ಸಪೋರ್ಟ್ ಇದೆ ಅಂತ ಆದರೆ ಏನು ಹೆದರಬೇಕಾದಂಥ ಅವಶ್ಯಕತೆಗಳಿಲ್ಲ. ನಿಮ್ಮ ಕೆಲಸ ಕಾರ್ಯಗಳು, ವ್ಯವಹಾರಗಳೆಲ್ಲವೂ ಕೂಡ ಸುಗಮವಾಗಿ ನಡೀತಾ ಇರ್ತದೆ. ಕಷ್ಟ ಕಾರ್ಪಣ್ಯಗಳು, ದುಃಖಗಳು, ಮನೋವ್ಯಾಧಿಗಳು, ಮನಸ್ಸಿಗೆ ಚಿಂತೆಗಳು ಕೂಡ ಬರುವಂಥ ಸಾಧ್ಯತೆಗಳಿರೋದ್ರಿಂದ ಸಾಕಷ್ಟು ದೇವತಾ ಆರಾಧನೆಗಳನ್ನು ಮಾಡಿಕೊಂಡು ಮುನ್ನಡೆಯಿರಿ. ದೈವಾನುಗ್ರಹದಿಂದ ಸಾಕಷ್ಟು ಕಂಟಕಗಳನ್ನಾಗಿರಬಹುದು, ಆಪತ್ತುಗಳನ್ನಾಗಿರಬಹುದು, ವಿಪತ್ತುಗಳನ್ನಾಗಿರಬಹುದು ನಿಮಗೆ ದಾಟ್ಕೊಂಡು ಹೋಗಲಿಕ್ಕೆ ಅಥವಾ ಕರ್ಮಫಲವನ್ನು ಕಡಿಮೆ ಮಾಡಲಿಕ್ಕೆ ನಿಮಗದು ಸಹಾಯ ಆಗುತ್ತೆ, ಸಹಕಾರಿಯಾಗುತ್ತೆ. ದೈವಬಲ ಕಡಿಮೆ ಇರುವಂಥ ಸಂದರ್ಭದಲ್ಲಿ ಜಾಸ್ತಿ ದೇವತಾರಾಧನೆಯನ್ನು ಮಾಡಿಕೊಳ್ಳಿ. ಬಹಳ ಒಳ್ಳೆ ರೀತಿಯಾದಂಥ ಫಲವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಕಾಣಬಹುದು. ಇನ್ನೂ ಹೆಚ್ಚಿನದಾಗಿರ್ತಕ್ಕಂತಹ ಫಲಾಫಲಗಳು ನಿಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಶುಭಂ ಭೂಯಾತ್.